ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನೆಲ್ಲ ಇದೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ಇಲ್ಲಿ ನಾನು 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಅಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಫೆಬ್ರವರಿ 11th ಸಂಡೇ ನಾನು ರಿಲೇಷನ್ಶಿಪ್ ವೆಬಿನಾರ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಮ್ಯಾರೇಜಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮ್ಯಾರೇಜ್ನ ಹೀಲ್ ಮಾಡೋದಕ್ಕೆ, ಅಥವಾ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮ್ಯಾರೇಜ್ ಕಮಿಟ್ಮೆಂಟ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ತುಂಬ ನಡೀತಾ ಇದೆ, ಏನೇ ಟ್ರೈ ಮಾಡಿದ್ರೂ ಹೋಗ್ತಾ ಇಲ್ಲ ಅಂದರೆ ಈ ಒಂದು ರಿಲೇಷನ್ಶಿಪ್ ವೆಬಿನಾರ್ನ ನೀವು ಜಾಯ್ನ್ ಆಗ್ಬೋದು. ನಿಮಗೆ 100% ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಸೊ ಟ್ರಸ್ಟಿಂದ ಈ ಒಂದು ರಿಲೇಷನ್ಶಿಪ್ನ ವೆಬಿನಾರ್ನ ನೀವು ಜಾಯ್ನ್ ಆಗೋದ್ರಿಂದ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ನ ನೀವು ಹೀಲ್ ಮಾಡ್ಕೋಬಹುದು. ಸೊ ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ವೆಬಿನಾರ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಹೋಪ್ ನೀವು ಫೈಲ್ಗಳನ್ನು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಹೇ, ಪೈಲ್ ನಂಬರ್ 1, ಯಾರೆಲ್ಲ ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ನೋಟ್ಸ್ ಏನೆಲ್ಲ ಇದೆ ನೋಡೋಣ. ಫಸ್ಟ್ ಮೆಸೇಜ್, ಹೌ ಆರ್ ಯು? ಓಕೆ, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಲಾಂಗ್ ಡಿಸ್ಟೆನ್ಸಲ್ಲಿ ಇರಬಹುದು. ಸೊ ತುಂಬ ದಿನಗಳಿಂದ ಮಾತುಕತೆ ಇಲ್ಲ, ಅದಕ್ಕೋಸ್ಕರ ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಐ ನೀಡ್ ಯು ಫಾರ್ ಎವರ್. ನನಗೆ ನೀನು ಕಡೆಯವರೆಗೂ ಬೇಕು, ನನ್ನ ಲೈಫಲ್ಲಿ ಕಡೆಯವರೆಗೂ ನೀನು ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಓಕೆ, ನಾನು ಯಾವಾಗ ರೆಡಿ ಆಗ್ತೀನಿ, ಯಾವಾಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ. ತುಂಬ ದಿನದಿಂದ ಈ ಪರ್ಸನ್ಗೆ ನೀವು ಕೇಳ್ತಾ ಇದ್ದೀರಾ, ಬರ್ತೀಯಾ, ಬರೋದಿಲ್ವಾ, ಬರದೇ ಇದ್ರೆ ಬಿಟ್ಟು ಹೋಗ್ಬಿಡು, ಈ ರೀತಿ ಏನಾದರೂ ಕೇಳ್ತಾ ಇದ್ರೆ ಅವ್ರು ಬರ್ತಾರೆ. ಯಾವಾಗ ಅವ್ರಿಗೆ ರೆಡಿ ಆಗ್ತಾರೆ, ಅವರ ಒಂದು ಸಿಚುವೇಶನ್ಸ್ ಎಲ್ಲ ಯಾವಾಗ ಸರಿ ಹೋಗ್ತಾರೆ ಅವಾಗ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಓಕೆ, ಸೊ ಅವರಿಗೆ ನಿಮಗೆ ಅವ್ರ ಲೈಫಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅವ್ರಿಗೆ ತುಂಬ ಬೇಕು ಅಂತಲೂ ಅಂತಿದ್ದಾರೆ. ಬಟ್ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವ್ರ ಲೈಫಲ್ಲಿ ನೀವು ತುಂಬಾ ಅತ್ಯಗತ್ಯ ಅಂತ ಹೇಳಬಹುದು, ತುಂಬ ಪ್ರಿಯಾರಿಟಿ ಆಗಿದೆ. ಬಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಈ ಕಡೆ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ, ಬಟ್ ಈ ಕಡೆ ಹೇಳೋದಕ್ಕೂ ಆಗ್ತಾ ಇಲ್ಲ. ಈ ರೀತಿ ಸ್ಥಿತಿಯಲ್ಲಿ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಟ್ರಸ್ಟ್ ಮೀ ಯು ಆರ್ ಮೈ ಕಿಂಗ್ ಆರ್ ಕ್ವೀನ್. ಓಕೆ, ಕಿಂಗ್ ಆರ್ ಕ್ವೀನ್ ಅಂತ ತಗೊಳ್ಳಿ. ಸೊ ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಅಥವಾ ಕ್ವೀನ್ ಅಂತ ಹೇಳ್ತಾ ಇದ್ದಾರೆ. ವಾನ ಬಿ ವಿತ್ ಯು, ನಾನು ನಿನ್ನ ಜೊತೆ ಇರಬೇಕು. ಓಕೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇವನ್ ನಿಮ್ಮ ಬಗ್ಗೆ ಡ್ರೀಮಲ್ಲೂ ಕೂಡ ಅವರು ಕಾಣ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು, ಅಥವಾ ಅವರು ಇತ್ತೀಚೆಗೆ ನಿಮ್ಮ ಕನಸಲ್ಲಿ ಬಂದಿರಬಹುದು. ಬಿಕಾಸ್ ಇಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಆ ಎನರ್ಜಿ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಕನಸಲ್ಲಿ ಬಂದಿರ್ತಾರೆ. ಸೊ ಆ ಥರ ನನಗೆ ಎನರ್ಜಿ ಕನೆಕ್ಟ್ ಆಯಿತು. ಸೊ ಐ ಸೈಡ್. ನೆಕ್ಸ್ಟ್ ಮೆಸೇಜ್, ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ಸೊ ಎಲ್ಲ ಮೆಸೇಜಲ್ಲೂ ಬೇಕು ಅಂತಾನೆ ಇದೆ, ಎಲ್ಲೂ ಬೇಡ ಅಂತ ಇಲ್ಲ. ತುಂಬ ಪ್ರೀತಿಸ್ತಾರೆ ಅಂತ ಹೇಳಬಹುದು ಈ ಪರ್ಸನ್. ಓಕೆ, ಅಗೇನ್ ನೀಡ್ ಯು ನೌ. ಗೈಸ್, ವಾಟ್ ಈಸ್ ದಿಸ್? ಆಲ್ ನೀಡ್ ತುಂಬ ಮಿಸ್ಸಿಂಗ್ ಎನರ್ಜಿ ತುಂಬ ಇದೆ. ಆ್ಯಂಡ್ ಪಾಸಿಟಿವ್ ತುಂಬ ಇದ್ದಾರೆ ಅಂತ ಹೇಳಬಹುದು ಈ ಪರ್ಸನ್. ತುಂಬ ಕೇರಿಂಗ್ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಎಮೋಷ್ನಲಿ ಅಟ್ಯಾಚ್ಡ್ ಅಂತ ಹೇಳ್ಬೋದು ಈ ಪರ್ಸನ್ ನಿಮ್ಮ ಜೊತೆಗೆ. ಐ ಬಿಲೀವ್ ಇನ್ ಅಸ್, ನಾನು ನಮ್ಮಿಬ್ಬರ ಮೇಲೆ ನಂಬ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಈ ರಿಲೇಷನ್ಶಿಪ್ ಯಾವ ರೀತಿ ಅಂದರೆ ನಮ್ಮಿಬ್ಬರ ಮೇಲೆ ಡಿಪೆಂಡ್ ಆಗಿದೆ. ನಾವಿಬ್ಬರು ಹೇಗೆ ತೊಗೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಸೊ ನಾನು ನಮ್ಮಿಬ್ಬರನ್ನು ನಂಬ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಡೇಟ್ ಯು. ಓಕೆ, ನಿಮ್ಮ ಜೊತೆ ಡೇಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಆಚೆ ಕಡೆ ಹೋಗಬೇಕು, ಸುತ್ತಾಡಬೇಕು, ಈ ರೀತಿ ಎಲ್ಲ ಆಸೆಗಳಿದೆ. ಬಟ್ ಎಕ್ಸ್ಪ್ರೆಸಿವ್ ಇಲ್ಲ. ಓಕೆ, ಐ ಲವ್ ಯು ಸೋ ಮಚ್, ಯು ಆರ್ ಮೈ ಹೋಲ್ ವರ್ಲ್ಡ್, ಐ ವಿಲ್ ಆಲ್ವೇಸ್ ಲವ್ ಯು. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನ ತುಂಬ ಲವ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಓವರ್ ಆಲ್ ದ ಮೆಸೇಜಸ್ ಹೇಳಬೇಕು ಅಂದರೆ ಈ ಪರ್ಸನ್ಗೆ ಅಗೇನ್ ಎಮೋಷ್ನಲಿ ಅಟ್ಯಾಚ್ಡ್ ಇದ್ದಾರೆ, ಪೊಸೆಸಿವ್ ಇದ್ದಾರೆ. ಆ್ಯಂಡ್ ಇವ್ರಿಗೆ ತುಂಬಾ ಇಷ್ಟ ನೀವು, ಬಟ್ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಭಯ ಕಾಡ್ತಾ ಇರ್ಬೋದು,
ಕಮಿಟ್ಮೆಂಟ್ ವಿಚಾರವಾಗಿ ಅಥವಾ ಫ್ಯಾಮಿಲಿ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಿಮಗೂ ತೊಂದರೆ ಆಗಬಾರ್ದು. ಈ ರೀತಿ ಕೆಲವೊಂದು ವಿಚಾರಗಳಲ್ಲಿ ಅವರು ಈಗ ಸದ್ಯಕ್ಕೆ ಬಂದು ನಿಮ್ಮ ಜೊತೆ ಮಾತಾಡದೇ ಇರಬಹುದು. ಬಟ್ ಮಾತಾಡ್ತಾ ಇದ್ರೂ ತೀರಾ ಎಕ್ಸ್ಪ್ರೆಸಿವ್ ಇಲ್ಲದೆ ಇರಬಹುದು. ಬಟ್ ಸಮಯ ಬಂದಾಗ ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಗೈಸ್, ಇಲ್ಲಿ ನೀಡ್ ಅಂತ ಜಾಸ್ತಿ ಬಂದಿದೆ. ಆ್ಯಂಡ್ ಅವ್ರಿಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ, ನೀವಿಲ್ಲದೆ ಅವ್ರು ಇಲ್ಲ ಅಂತಲೇ ಫೀಲ್ ಮಾಡ್ತಾರೆ. ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೆಲೋ ಪೈಲ್ ನಂಬರ್ 2. ಯಾರೆಲ್ಲ ಬ್ರೌನ್ ಕಲರ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ನೋಟ್ಸ್ ಬರ್ತಾ ಇದೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ. I fell in love with your heart and not your attention. I love you a lot. ಓಕೆ, ಈ ಪರ್ಸನ್ ನಿಮ್ಮ ಅಟೆನ್ಷನ್ಗೋಸ್ಕರ ಆಗಲಿ ಅಥವಾ ಅಟ್ರಾಕ್ಷನ್ಗೋಸ್ಕರ ಆಗಲಿ ಪ್ರೀತಿ ಮಾಡ್ತಾ ಇಲ್ಲ. ನಿಮ್ಮ ಒಂದು ಹೃದಯವಂತಿಕೆ ನೋಡಿ, ನಿಮ್ಮ ಒಂದು ಮನಸ್ಸನ್ನು, ಒಳ್ಳೆ ಮನಸ್ಸನ್ನು ನೋಡಿ ಅವ್ರು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಪ್ಯೂರ್ ಲವ್ ಅಂತ ಹೇಳಬಹುದು. ಯಾವುದೇ ರೀತಿ ಇನ್ಫ್ಯಾಕ್ಚುಯೇಷನ್ ಆಗಲಿ ಅಟ್ರಾಕ್ಷನ್ ಆಗಲಿ ಯಾವುದೇ ರೀತಿ ಇಲ್ಲ. ಆ್ಯಂಡ್ ಸೆಲ್ಫ್ ಲೈಕ್ ತುಂಬಾ ಒಂದು ಅನ್ಕಂಡೀಷ್ನಲ್ ಆಗಿ ಪ್ರೀತಿ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಿಮ್ಮ ಒಂದು ಆಸೆಗಳೇನಿದೆ, ಪ್ರೀತಿ ಏನಿದೆ ಎಲ್ಲವನ್ನು ರೆಸ್ಪೆಕ್ಟ್ಫುಲ್ ಆಗಿ ಅವ್ರು ಕೊಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಆ ರೀತಿ ನಿಮಗೆ ಫೀಲು ಮಾಡಿಸಿದ್ದಾರೆ ಅಂತ ಹೇಳಬಹುದು. ನೆಕ್ಸ್ಟ್ ನೋಡೋಣ. ಐ ವಾಂಟ್ ಟು ಡೇಟ್ ಯು ಬಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಓಕೆ, ಈ ಪರ್ಸನ್ಗೆ ನಿಮ್ಮ ಜೊತೆ ಡೇಟ್ ಮಾಡಬೇಕು ಅಂತ ಇದ್ದಾರೆ. ಬಟ್ ನಿಮ್ಮ ಜೊತೆ ಹೇಗೆ ಅಪ್ರೋಚ್ ಮಾಡೋದು, ಹೇಗೆ ಹೇಳ್ಕೊಳ್ಳೋದು ಅಂತ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ನೀವು ಆಫೀಸ್ ಕಾಲೀಗ್ಸ್ ಇರಬಹುದು, ಫ್ರೆಂಡ್ಸ್ ಆಗಿರಬಹುದು, ಅಥವಾ ಒನ್ ಸೈಡೆಡ್ ಲವ್ ಇರಬಹುದು. ಅವ್ರ ಕಡೆಯಿಂದ ಪ್ರೀತಿ ಇದೆ, ಬಟ್ ನೀವು ಅವ್ರನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಿರ್ಬೋದು. ಬಟ್ ನಿಮಗೆ ಗೊತ್ತು ಅವ್ರಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಬಟ್ ಸ್ಟಿಲ್ ನೀವೆಲ್ಲೋ ಒಂದು ಕಡೆ ಫ್ರೆಂಡ್ ಆಗಿನೇ ಇರೋಣ ಅಂತ ನೀವು ಹೇಳ್ತಾ ಇರಬಹುದು. ಬಟ್ ಆ ಒಂದು ಕಾರಣದಿಂದ ಈ ರೀತಿ ನಾನು ಕೇಳಿಬಿಟ್ರೆ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ, ಈ ರೀತಿ ಕೂಡ ಆಲೋಚನೆಗಳು ಅವರಲ್ಲಿ ಇರಬಹುದು. ಆ್ಯಂಡ್ ನೆಕ್ಸ್ಟ್, ಐ ಲವ್ ಯು ಅನ್ಕಂಡೀಷ್ನಲಿ. ಓಕೆ, ಐ ಜಸ್ಟ್ ಟೋಲ್ಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಅಂತ. ಸೊ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತೀನಿ ಅಂತ ಬಂತು. ದಟ್ಸ್ ರಿಯಲಿ ಗ್ರೇಟ್. ಓಕೆ, ಐ ಆಮ್ ಲರ್ನಿಂಗ್ ವ್ಯಾಲ್ಯೂಬಲ್ ಸೋಲ್ ಲೆಸನ್ಸ್ ರೈಟ್ ನೌ. ಓಕೆ, ಕೆಲವೊಂದು ಪರ್ಸನ್ಸ್ ಇಲ್ಲಿ ಮೋಸ್ಟ್ಲಿ ಸಪ್ರೇಷನಲ್ಲಿ ಇರಬಹುದು. ಆ್ಯಂಡ್ ಈ ಪರ್ಸನ್ಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು ಹೀಲಿಂಗ್ ಜರ್ನಿ ಅತ್ತ, ಸ್ಪಿರಿಚುವಲ್ ಜರ್ನಿ ಅತ್ತ ಮುಖ ಮಾಡಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ಇವ್ರ ಲೈಫಲ್ಲಿ ಏನೋ ಒಂದು ಪಾಸ್ಟಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಸ್ ಇವ್ರನ್ನ ಸ್ಪಿರಿಚುವಾಲಿಟಿಗೆ ಕರ್ಕೊಂಡು ಹೋಗ್ತಾ ಇದೆ, ಟು ಹೀಲ್ ದೆಮ್ಸೆಲ್ಸ್ ಅಂತ. ಸೊ ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರು ಒಂದು ಹೀಲಿಂಗ್ ಇದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ವಾಂಟ್ ಹಗ್ ಯು. ಓಕೆ, ಹಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗ್ರೇಟ್. ಓಕೆ, ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿರೋ ಕಾರಣ ಅವರಿಗೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೇಕು ಅಂತಾನು ಫೀಲ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಅವರು ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ. ಆ್ಯಂಡ್ ರೀಕನ್ಸಿಲೇಷನ್, ಗಿವ್ ಮಿ ಒನ್ ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ಓಕೆ, ಸೊ ಒಂದು ಚಾನ್ಸ್ ಕೊಡು, ಮತ್ತೆ ಒಂದಾಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಿಮಗೇನಾದರೂ ಅನಿಸ್ತಿದ್ರೆ ಓಕೆ ಈ ಪರ್ಸನ್ ಇನ್ನೊಂದು ಚಾನ್ಸಿಗೆ ಡಿಸರ್ವ್ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಕೊಡಬಹುದು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಮೆಸೇಜ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಈ ಪರ್ಸನ್ ನಿಮ್ಮನ್ನು ಬಿಲೀವ್ ಮಾಡು, ನಿನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮೆಸೇಜ್ ಬರೋದು ಆಲ್ಮೋಸ್ಟ್ ನಿಮ್ಮ ಸೆಲ್ಫ್ ಲವ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಇದೆ ಅಂದಾಗ ಈ ಒಂದು ಮೆಸೇಜ್ ಬರುತ್ತೆ. ಸೊ ಯಾವಾಗಲೂ ನೀವೇನಾದರೂ ಹೇಳ್ತಾ ಇದ್ರೆ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗಿಂತ ನೀನು ಮುಖ್ಯ ಅಂತ ಅಂದಾಗ ಈ ಒಂದು ಮೆಸೇಜ್ ನೆನ್ಪು ಮಾಡ್ಕೊಳ್ಳಿ. ಆ ಥರ ಹೇಳಿದಾಗೆಲ್ಲ ಅವ್ರು ಈ ಮೆಸೇಜ್ ಹೇಳಿರ್ತಾರೆ ನಿಮಗೆ. ಸೊ ಯು ಮೇಕ್ ಮೀ ಸೋ ಹ್ಯಾಪಿ. ಓಕೆ, ನೀವು ಅವ್ರನ್ನ ತುಂಬ ಖುಷಿ ಪಡಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್. ಕಾಲಿಂಗ್ ಯು, ಟೆಕ್ಸ್ಟಿಂಗ್ ಯು ವೆರಿ ಸೂನ್. ಓಕೆ, ಅವರಿಂದ ನಿಮಗೆ ಕಾಲಿಂಗ್, ಟೆಕ್ಸ್ಟಿಂಗ್ ಆದಷ್ಟು ಬೇಗ ಬರುತ್ತೆ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಲಾಂಗ್ ಡಿಸ್ಟೆನ್ಸಲ್ಲಿರೋರಿಗೆ ಇದು ಅಪ್ಲೈ ಆಗುತ್ತೆ ಈ ಮೆಸೇಜ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ನಾಟ್ ದ ಲೀಸ್ಟ್, ಐ ಲವ್ ಯು. ಓಕೆ, ನಿಮ್ಮ ಪರ್ಸನ್ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗ್ರೇಟ್.
ಹೋಪ್ ಈ ಒಂದು ಅನ್ಕಂಡೀಷ್ನಲ್ ಪ್ಯೂರ್ ಪ್ರೀತಿ ಅಂತಲೇ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ ಒಂದು ಅನ್ಕಂಡೀಷ್ನಲ್ ಲವ್, ಒಂದು ಬಾಂಡಿಂಗ್ ಅನ್ನೋದು ಬೆಳ್ಕೊಂಡಿದೆ. ಬಹುಶಃ ಇಲ್ಲಿ ಫ್ರೆಂಡ್ಶಿಪ್ ಇದೆ, ಕೇರಿಂಗ್ ಇದೆ, ರೆಸ್ಪೆಕ್ಟ್ ಇದೆ, ಎವ್ರಿಥಿಂಗ್ ಈಸ್ ಮಿಕ್ಸ್ಡ್ ಅಂತ ಹೇಳಬಹುದು. ಒಂದು ಸೋಲ್ಮೇಟ್ ಕನೆಕ್ಷನ್ಸ್ ಕೂಡ ಇರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ ಥರ ನಿಮ್ಗೆ ಫೀಲ್ ಆಗಿದೆ ಅಂತ ಹೇಳ್ಬಹುದು. ಆ್ಯಂಡ್ ಈ ಒಂದು ಪರ್ಸನ್ ಏನಿದ್ದಾರೆ ಎಂಥದೇ ಸಿಚುವೇಶನಲ್ಲೂ ಅವ್ರು ನಿಮ್ಮ ಹತ್ರ ಇರ್ತಾರೆ, ಬಾಂಡಿಂಗಲ್ಲಿ ಇರ್ತಾರೆ ಆ್ಯಂಡ್ ಸಪೋರ್ಟಿವ್ ಆಗಿದ್ರು ಅಂತ ಹೇಳಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಂಟ್ರೆಸ್ಟ್ ಇರೋರು ರಿಲೇಷನ್ಶಿಪ್ ವೆಬಿನಾರ್ನ ಜಾಯ್ನ್ ಆಗಿ. ಡೆಫಿನೆಟ್ಲಿ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.